ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘ ರಿಜಿಸ್ಟರ್ಡ್ ಸಮರ್ಪಣಾ ಪರಿವಾರ ಟ್ರಸ್ಟ್ ಮಂಗಳೂರು ಈ ಒಂದು ಇವರ ಸಹಭಾಗಿತ್ವದಲ್ಲಿ ಪತ್ರಕರ್ತರ ಒಂದು ಅಧ್ಯಯನ ಪ್ರವಾಸ 2026 ಈ ಕಾರ್ಯಕ್ರಮ ಜುಲೈ 1ರ ಒಂದು ಪತ್ರಿಕಾ ದಿನಾಚರಣೆಯ ಅಂಗವಾಗಿ ನಡೆದಂತಹ ಒಂದು ಕಾರ್ಯಕ್ರಮ. ಹಾಗೆಯೇ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮೊದಲದಾಗಿ ನಮ್ಮ ಉಳ್ಳಾಲ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂತಹ ಶಶಿಧರ ಪೊಯ್ಯತ್ತಲ್ ಬಯಲ್ ಸರ್ ತುಂಬಾನೇ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಹಾಗೆಯೇ ಸಮರ್ಪಣಾ ಪರಿವಾರ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಮೋಹನ್ ಶಿರ್ಲಾಲ್ ಕೂಡ ಇದ್ದಾರೆ ನಮ್ಮ ಜೊತೆ. ಅದರ ಜೊತೆಗೆ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ವಸಂತ್ ಕೊನಾಚೆ ಕೂಡ ನಮ್ಮ ಜೊತೆ ಇದ್ದಾರೆ. ಹಾಗೆಯೇ ಜಿಲ್ಲಾ ಉಪಾಧ್ಯಕ್ಷರಾಗಿರುವಂತಹ ರಾಜೇಶ್, ಹಾಗೆಯೇ ಉಪಾಧ್ಯಕ್ಷರಾಗಿರುವಂತಹ ಅನ್ಸಾರ್ ಇನೋಲಿ ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ನಾವು ಈಗ ವೆಲ್ಕಮ್ ಮಾಡ್ತಾ ಇದ್ದೇವೆ. ಸೊ ಇದು ಪತ್ರಕರ್ತರ ಅಧ್ಯಯನ ಪ್ರವಾಸ ಇದೊಂದು ನ್ಯೂ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಎಲ್ಲ ಪತ್ರಕರ್ತರನ್ನು ಒಂದು ಒಗ್ಗೂಡಿಸಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವುದರ ಜೊತೆಗೆ ಜುಲೈ 1ರ ಒಂದು ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಎಲ್ಲ ತಾಲೂಕು ಪತ್ರಕರ್ತರು ಕೂಡ ನಮ್ಮ ಜೊತೆ ಇದ್ದರು. ಹಾಗೆಯೇ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಹಾಗೆಯೇ ಈಗ ನಮ್ಮ ಜೊತೆ ವೇದಿಕೆಯಲ್ಲಿ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿಕಟಪೂರ್ವ ಸದಸ್ಯರು ಎಲ್ಲರೂ ಕೂಡ ಇದ್ದಾರೆ. ಇವರು ಈ ಕಾರ್ಯಕ್ರಮದ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿಯನ್ನು ನಮಗೆ ತಿಳಿಸ್ತಾ ಹೋಗ್ತಾರೆ. ಹೇಗೆ ಅನಿಸ್ತು ಅನ್ನೋದನ್ನ ಈಗ ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕಿದ್ದಾರೆ ವಸಂತ್ ಕೊನಾಜಿ ಸರ್. ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದಿಂದ ಅಧ್ಯಯನ ಪ್ರವಾಸನ ಹೊರಟಿದ್ದೇವೆ. ವಾರ್ತಾ ಇಲಾಖೆಯ ಸಹಯೋಗದೊಂದಿಗೆ, ಅವರ ಸಹಕಾರದೊಂದಿಗೆ ಉತ್ತಮ ಕಾರ್ಯವನ್ನು ನಾವು ಅಂದರೆ ಒಂದು ರೀತಿಯಲ್ಲಿ ಸಿಯೋನ್ ಆಶ್ರಮದಲ್ಲಿ ನಾವು ಸಂವಾದ ನಡೆಸಿದೆವು. ಅವರ ಸಾಧನೆ ಅಂದರೆ ಅವರು ಯಾವ ರೀತಿ ಸಿಯೋನ್ ಆಶ್ರಮ ಕಟ್ಟಲಿಕ್ಕೆ ಕಾರಣರಾದರು ಅದರ ಬಗ್ಗೆ ನಮಗೆ ತಿಳಿಸಿದರು. ಅದೇ ರೀತಿ ನಾವು ಪವರ್ ಪ್ಲ್ಯಾಂಟಿಗೆ ಹೋದೆವು. ಅಲ್ಲೊಂದು ಹೊಸ ಅನುಭವ ಅಂದರೆ ಪತ್ರಿಕೋದ್ಯಮದೊಂದಿಗೆ ಇದೊಂದು ಅಂದರೆ ಕಲೀಲಿಕ್ಕೆ ಅಂದರೆ ನಮಗೆ ಹೋಗಿ ಅನುಭವಿಸಲಿಕ್ಕೆ ಒಳ್ಳೆಯ ಒಂದು ಕಾರ್ಯಕ್ರಮ ಆಯಿತು. ಇಂತಹ ಕಾರ್ಯಕ್ರಮಗಳಂದರೆ ಕೇವಲ ಈ ರೀತಿಯಲ್ಲ, ಇನ್ನು ಗ್ರಾಮೀಣ ಕೆಲವು ಕಾರ್ಯಕ್ರಮಗಳಾಗಲಿಕ್ಕಿದೆ. ಇಂತಹ ಕಾರ್ಯಕ್ರಮ ಮುಂದೆ ನಡೆಯಲಿ ಅಂತೇಳಿ ಒಂದು ರೀತಿಯಲ್ಲಿ ಎಲ್ಲ ಪತ್ರಕರ್ತರ ಮತ್ತು ಅದರೊಂದಿಗೆ ಸಮರ್ಪಣ್ ಟ್ರಸ್ಟ್ನ ಮೋಹನ್ ಶಿರ್ಲಾಲ್ ಅವರ ನೇತೃತ್ವದಲ್ಲಿ ಈ ನಡೆದಂಥ ಒಂದು ಕಾರ್ಯಕ್ರಮ ಅತ್ಯಂತ ಖುಷಿ ಕೊಟ್ಟಿದೆ. ಒಂದು ರೀತಿಯಲ್ಲಿ ಕುಟುಂಬ ಮಿಲನದ ಹಾಗೆ, ಅಂದರೆ ಎಲ್ಲರೂ ಒಟ್ಟಿಗೆ ಆಗಿ ನಾವು ಹೋಗಿ ಒಂದು ರೀತಿಯಲ್ಲಿ ಖುಷಿಯೂ ಪಟ್ಟೆವು. ಅದರಲ್ಲಿ ಸ್ವಲ್ಪ ನಾವು ಕಲೀಲಿಕ್ಕೂ ಅನುಭವ, ಕೆಲವರ ಜೀವನ ಅನುಭವವನ್ನು ಕೂಡ ನಾವು ಅರಿತುಕೊಳ್ಳಿಕ್ಕೆ ಖುಷಿ ನಮಗೆ ಸಾಧ್ಯವಾಗಿದೆ. ಇಂತಹ ಕಾರ್ಯಕ್ರಮಗಳು ಮುಂದೆಯೂ ನಡೆಯಲಿ ಅಂತ ಹೇಳಿ ನಾನು ನನ್ನ ಸಣ್ಣ ಮಾತನಾಡ್ತೀನಿ. ವೇದಿಕೆಯಲ್ಲಿರುವಂಥ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಶಶಿಯಣ್ಣನವರೇ, ಹಾಗೆ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ವಸಂತ್ ಎನ್ ಕೋನಾಜಿಯವರು, ಹಾಗೆ ಉಪಾಧ್ಯಕ್ಷರು ರಾಜೇಶ್ ಮತ್ತು ಅನ್ಸಾರಿ ನೋಡಿದವರು, ಹಾಗೆ ಸೇರಿರುವಂಥ ನಮ್ಮೆಲ್ಲ ಪತ್ರಕರ್ತ ಬಂಧುಗಳೇ, ವಿಶೇಷವಾಗಿ ನಮಗೆಲ್ಲ ವ್ಯವಸ್ಥೆಯನ್ನು ಮಾಡಿರುವಂಥ ನಮ್ಮ ಪರಿವಾರ ಟ್ರಸ್ಟಿನ ರಂಜನ್ ನೆರಿಯವರು, ಹಾಗೆ ವಸಂತರಯ್ಯವರು, ಎ ಕೆ ಬಾಬು ಸರ್ ಅವರು, ಬಹುಶಃ ಒಳ್ಳೆಯ ಕಾರ್ಯಕ್ರಮ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದಕ್ಕೆ ವಿಶೇಷವಾದಂಥ ನಮ್ಮ ಟ್ರಸ್ಟ್ ವತಿಯಿಂದ ಧನ್ಯವಾದ ಅರ್ಪಿಸ್ತಿದ್ದೆ. ಅವಕಾಶಗಳು ಸಿಕ್ಕಿದಾಗ ಮಾತ್ರ ನಮಗೆ ಏನು ನಮ್ಮ ಕೂಡ ಕೆಲವು ಪ್ರತಿಭೆಗಳು ಹೊರಗೆ ಬರ್ತವೆ. ಬಹುಶಃ ನಮಗೊಂದು ನೀವು ಅವಕಾಶ ಕೊಟ್ಟಿದಾಗ ನಾವು ಒಂದು ವರ್ಷದ ಹಿಂದೆನೇ ಅದರ ಬಗ್ಗೆ ಮಾತುಕತೆ ಆಗಿತ್ತು. ಒಂದು ಬೆಳ್ತಂಗಡಿಗೆ ಹೋಗುವ, ಇಲ್ಲಿ ಏನು ಅಂತೇಳಿ. ಆಗ ನಾನು ಶಿರ್ಲಾಳ್ ಗ್ರಾಮಕ್ಕೆ ಹೋಗುವ ಅಂತೇಳಿದೆ. ಈ ಟೈಮಲ್ಲಿ ಶಿರ್ಲಾಳ್ ಗ್ರಾಮದಲ್ಲಿ ಮಳೆ ಸರಿ ಬರದೇ ಇರೋದ್ರಿಂದ ಸ್ವಲ್ಪ ವ್ಯವಸ್ಥೆಗೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ನಾನು ಜನ್ಮಭೂಮಿಯಲ್ಲಾದರೂ ಕೂಡ ಕರ್ಮಭೂಮಿ ಇದು. ನಾನು ಆರಂಭದಲ್ಲಿ ನನ್ನ ವೃತ್ತಿ ಜೀವನವನ್ನು ಆರಂಭ ಮಾಡಿದಂಥ ಒಂದು ಗ್ರಾಮ. ಇದೇ ಮನೆಯ ಪಕ್ಕದ ರೂಮ್ ನನ್ನ ಆರಂಭದ ವೃತ್ತಿ ಜೀವನದ ಈ ರೂಮ್. ಬಹುಶಃ ಇಲ್ಲೇ ಇಲ್ಲಿ ಗ್ರಾಮದಲ್ಲಿ ಇರುವಂಥ ವ್ಯವಸ್ಥೆಗಳು ಎಲ್ಲಿಯೂ ಕೂಡ ಪೇಟೆಯಲ್ಲಿ ಸಿಗದಂಥ ಎಲ್ಲ ಕಾರ್ಖಾನೆಗಳಿರ್ಬೋದು, ಅಥವಾ ಇದು ಇಂಟರ್ನ್ಯಾಷನಲ್ ಪವರ್ ಕಂಪನಿಗಳಿರ್ಬೋದು, HPDCL ಕಂಪನಿ ಇರ್ಬೋದು, ಆನಂತರ ಪೆಟ್ರೋಲಿಯಂ ಕಮಿಟಿ ಎಲ್ಲ ಕಂಪನಿಗಳಿರ್ಬೋದು, ನೆರಿ ಎಸ್ಟೇಟ್, ಆನಂತರ ಬಾಂಜರು, ನೆರಿಯಕಾಡು, ಕೋಲೋಡಿ, ಈ ರೀತಿ ಎಲ್ಲ ಒಂದು ರೀತಿಯ ಇರುವಂಥ ಒಂದು ಜಾಗ ಅಂತೇಳಿ ನೆರಿಯ. ನಮಗೆಲ್ಲವನ್ನು ನೋಡಲಿಕ್ಕೆ ಒಂದು ದಿವಸ ಸಾಧ್ಯ ಇಲ್ಲ. ಹಾಗೆಯೇ ನಾವೆಲ್ಲರೂ ಕೂಡ ಸೇರಿದ್ದೀರಿ ನೀವು. ಬಹುಶಃ ನಮಗೆ ನೋಡುವಾಗ ಇದೊಂದು ಅಧ್ಯಯನ ಪ್ರವಾಸದ ಜೊತೆಗೆ ಒಂದು ಕುಟುಂಬ ಮಿಲನ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಒಂದಾಗಿ ಎಲ್ಲ ನಮ್ಮ ಒತ್ತಡಗಳನ್ನೆಲ್ಲ ಬದಿಗಿಟ್ಟು ಎಲ್ಲರೂ ಸೇರಿಕೊಂಡು ಮಾಡಿದಂಥ ಒಂದು ಕಾರ್ಯಕ್ರಮ ಆಗಿದೆ. ಬಹುಶಃ ಇಂಥ ಕಾರ್ಯಕ್ರಮ ಮಾಡಿದಾಗ ಮಾತ್ರ ಒಬ್ಬರಿಂದ ಒಬ್ಬರು ಯಾವ ರೀತಿಯಾಗಿ ಅವರವರ ಬಿಹೇವಿಯರ್ಸ್ ಹೇಗಿದೆ, ಅಭಿರುಚಿಗಳು ಹೇಗಿದೆ ಅಂತೇಳಿ ಗೊತ್ತಾಗ್ತದೆ. ಬಹುಶಃ ಅಂಥದ್ದಕ್ಕೊಂದು ಒಳ್ಳೆಯ ಅವಕಾಶ
ಪತ್ರಕರ್ತರ ಸಂಘದಿಂದ. ಬಹುಶಃ ಬೇರೆ ತಾಲೂಕಲ್ಲಿ ನಾನು ಕಾಣುವುದಿಲ್ಲ ಇಂಥದ್ದನ್ನು. ನಾನು ಹಿಂದೆ ಒಂದು 2 ವರ್ಷ 3 ವರ್ಷದ ಹಿಂದೆ ಕೂಡ ನಾನು ನಿಮ್ಮ ಪತ್ರಕರ್ತರ ಜೊತೆಗೆ ನಾನು ಕೂಡ ತಿಡುಪೆಗೆ ಒಂದು ಪ್ರವಾಸಕ್ಕೆ ಬಂದಿದ್ದೆ. ಹಾಗಾಗಿ ನಿಮ್ಮ ಜೊತೆಗೆ ಬರುವಾಗ ನಾನು ಎಂತ ಹೇಳಿದ್ರು ಕೂಡ ಓಕೆ ಅಂತ ಹೇಳಿದ್ದು ಬಹುಶಃ ಹಿಂದಿನ ಅನುಭವದಿಂದಾಗಿ. ಈ ಸಾರಿ ಸ್ವಲ್ಪ ಎಲ್ಲರೂ ಪತ್ರಕರ್ತರಿರುವುದರಿಂದ ಇನ್ನಷ್ಟು ಒಳ್ಳೆಯ ಅನುಭವ ಆಗಿದೆ. ಅವಕಾಶ ಮಾಡಿಕೊಟ್ಟಿದ್ರಿ, ತಮಗೆ ವಂದನೆಗಳು. ಇನ್ನಷ್ಟು ಏನಾದರೂ ಕಾರ್ಯಕ್ರಮ ಜೊತೆಗೆ ಮಾಡೋದಕ್ಕೆ ನಮ್ಮ ಅಧ್ಯಕ್ಷರು ಮನಸ್ಸು ಮಾಡಿ ನಾವು ಒಳ್ಳೆಯ ಕಾರ್ಯಕ್ರಮ ಒಟ್ಟೊಟ್ಟಿಗೆ ಮಾಡ್ಬೋದು ಅಂತ ಹೇಳಿಕೊಳ್ಳುತ್ತಾ ತಮಗೆ ವಿಶೇಷವಾದ ಧನ್ಯವಾದ ಅರ್ಪಿಸಿದ್ದೇನೆ. ವೇದಿಕೆಯಲ್ಲಿರುವಂತಹ ನಮ್ಮ ಸಂಘದ ಅಧ್ಯಕ್ಷರು ಶಶಿಧರ್ ಅವರೇ, ನಿಕಟಪುರ ಅಧ್ಯಕ್ಷರು ವಸಂತ್ ಕೊಣಾಜಿ ಅವರು, ಸಮರ್ಪಣ್ ಟ್ರಸ್ಟ್ನ ಮೋಹನ್ ಶಿರ್ಲಾರ್ ಅವರು, ಜಿಲ್ಲಾ ಸಂಘದ ಉಪಾಧ್ಯಕ್ಷರು ರಾಜೇಶ್ ಶೆಟ್ಟಿ ಬಳ್ಳಾಲ್ಬಾಗ್, ಎಲ್ಲರಿಗೂ ವಂದಿಸುತ್ತಾ, ನಾವು ಜಿಲ್ಲೆಯಿಂದ ಹಿಂದೆ ನಿರಂತರವಾಗಿ ಅಧ್ಯಯನ ಪ್ರವಾಸವನ್ನು ಕೈಗೊಳ್ತಾ ಇದ್ದೆವು. 2006ರ ಒಂದು ನೆನಪು ನಮ್ಮನ್ನು ಅತಿಯಾಗಿ ಈಗಲೂ ಕಾಡ್ತಾ ಇರುವಂಥದ್ದು. ನಮ್ಮ ಜೊತೆ ಇದ್ದಂತಹ ಅವರ ಪತ್ರಕರ್ತ ನಮ್ಮ ಕಣ್ಣೆದುರಲ್ಲಿ ನಾವು ಕಳೆದುಕೊಂಡೆವು. ಅದರ ನಂತರ ನಾವು ಅಧ್ಯಯನ ಪ್ರವಾಸ ಹೋಗುವುದೇ ಬೇಡ ಅಂತ ಬಿಟ್ಟೆವು. ನಂತರ ಒಂದು ಕುದುರೆಮುಖಕ್ಕೆ ಒಂದು ಹೋಗಿದ್ದೆವು ಜಿಲ್ಲೆಯಿಂದ. ನಂತರ ಜಿಲ್ಲಾ ಸಂಘದಿಂದ ನಾವು ಗ್ರಾಮ ವಾಸ್ತವ್ಯ ಎನ್ನುವಂಥದ್ದನ್ನು ಕುತುಲೂರಲ್ಲಿ ಆರಂಭಿಸಿ ಒಂದು ರಾತ್ರಿ ಇಡೀ ಅಲ್ಲಿ ಕೂತ್ಕೊಂಡು, ಹಗಲು ಮತ್ತು ರಾತ್ರಿಯಲ್ಲಿ ಕೂತ್ಕೊಂಡು ಅಲ್ಲಿನ ಸಮಸ್ಯೆಗಳನ್ನು ನಾವು ತಿಳ್ಕೊಂಡು ಬಂದೆವು. ಈ ಸಲ ಕಮಿಟಿ ಚೇಂಜ್ ಆಗಿದೆ ಜಿಲ್ಲೆಯದ್ದು. ಏನು ಮಾಡ್ತಾರೆ ಅನ್ನುವಂಥದ್ದು ಜಿಲ್ಲಾ ಕಮಿಟಿಗೆ ಬಿಟ್ಟಿರುವಂಥದ್ದು. ಉಪಾಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಈಗ ನಾವು ಉಳ್ಳಾಲ ತಾಲೂಕು ಆದಮೇಲೆ ಈಗ ನಾವು ಇದು ಮೋಸ್ಟ್ಲಿ 2ನೇ ಅಧ್ಯಯನ ಪ್ರವಾಸ. ಹಿಂದೆ ಮೊದಲೊಂದು ಆಗಿತ್ತು. ಇದು ಅಧ್ಯಯನ ಪ್ರವಾಸ ನಿಜವಾಗಿ ಖುಷಿ ಕೊಡುವಂಥದ್ದು. ಒಂದು ಗ್ರಾಮೀಣ ಭಾಗದ, ನಾವು ಸಹ ಗ್ರಾಮೀಣ ಭಾಗದಲ್ಲಿ, ಆದರೆ ಇಂಥ ಒಂದು ಗ್ರಾಮೀಣ ಭಾಗ ನಮ್ಮದಲ್ಲ. ಗ್ರಾಮೀಣ ಭಾಗ ಹೇಗಿದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ನಿಜವಾಗಿ ಈ ಪ್ರವಾಸಕ್ಕೆ ನಾವು ಒಂದು ದಿವಸ ರಜೆಯಲ್ಲಿ ಎಲ್ಲರ ಜೊತೆಯಾಗಿ ಕುಟುಂಬ ಮಕ್ಕಳು ಎಲ್ಲರೂ ಬಂದ್ರಿ. ಅಂದರೆ ನಮ್ಮ ಮಕ್ಕಳೆಲ್ಲ ಭಾವಿಸ್ತಾರೆ ನಾವಿರುವಂಥ ಜಾಗವೇ ಒಂದು ಹಳ್ಳಿ ಅಂತ ಭಾವಿಸ್ತಾರೆ. ಆದರೆ ಇಂಥ ಜಾಗಕ್ಕೆ ಬಂದರೆ, ನಾವೀಗ ಹೋದಂಥ ಜಾಗಕ್ಕೆ ಬಂದರೆ ನಮಗಿಂತಲೂ ದೊಡ್ಡ ಹಳ್ಳಿ ಇನ್ನೂ ಇದೆ ಅನ್ನುವಂಥದ್ದು ಒಂದು ಅನುಭವ ಸಿಗಲಿಕ್ಕೆ ಮಕ್ಕಳಿಗೆ ಸಹ ಸಾಧ್ಯ ಆಗ್ತದೆ, ನಮಗೆ ಸಹ ಅನುಭವ ಆಗ್ತದೆ. ಈ ನಿಟ್ಟಿನಲ್ಲಿ ಇಲ್ಲಿನ ಜನರ ಸಮಸ್ಯೆಗಳನ್ನು ನಾವು ಅರಿತುಕೊಳ್ಬೇಕು. ಆದರೆ ನಮಗೆ ಇವತ್ತು ಒಂದು ದಿನದ ಆಗಿರುವುದಂದ್ರೆ ಸಮಯ ಇಲ್ಲ. ಆದರೂ ಕೂಡ ಈ ಅಲ್ಪ ಒಂದು ದಿನದ ಅವಧಿಯಲ್ಲೇ ನಮಗೆ ಸಿಯೋನ್ ಆಶ್ರಮದಲ್ಲಿ ಅಲ್ಲಿ ನಮಗೆ ಊಟ ಇದು ಉಪಹಾರದ ವ್ಯವಸ್ಥೆಯನ್ನು ಮಾಡಿದರು. ಈ ಮನೆಯಲ್ಲಿ ಈ ವರ್ಷ ರಂಜನ್ ಅವರ ಮನೆಯಲ್ಲಿ ಈಗ ಊಟೋಪಚಾರದ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಅಷ್ಟೊಂದು ಸುಲಭ ಅಲ್ಲ. ಎಲ್ಲಿಂದಲೋ ನಾವು ಬಂದವರಿಗೆ ಇಲ್ಲಿ ಊಟೋಪಚಾರ ವ್ಯವಸ್ಥೆ ಮಾಡುವುದು ಅದು ನಮಗೆ ಆಗ್ತದೆ ಇಲ್ಲವಂಥದ್ದನ್ನು ಎಲ್ಲವನ್ನೂ ಹೊಂದ್ಕೊಂಡು ಮಾಡಬೇಕಾಗುತ್ತೆ. ನಿಜವಾಗಿ ಅವರಿಗೂ ನಾವು ಅಭಾರಿಯಾಗಿದ್ದೇವೆ. ನಮ್ಮ ಜೊತೆ ಮಾಸ್ಟ್ರು ಎಲ್ಲ ಕೆಲಸವನ್ನು ಬಿಟ್ಟು 2 ಮಾಸ್ಟ್ರುಗಳು ನಮ್ಮ ಜೊತೆ ಬಂದಿದ್ದಾರೆ. ಸಮರ್ಪಣ್ ಪರಿವಾರದಿಂದ 3 ಇದ್ದಾರೆ. ಇವರಿಗೆಲ್ಲರಿಗೂ ನಾವು ಅಭಾರಿಯಾಗಿದ್ದೇವೆ. ಹೀಗೆ ನಾವೆಲ್ಲ ಬೆರೆತುಕೊಂಡು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗ್ರಾಮೀಣ ಭಾಗದಲ್ಲೇ ಕಾರ್ಯಕ್ರಮ, ದೊಡ್ಡ ಖರ್ಚಿಲ್ಲದೆ ಸಣ್ಣ ಮಟ್ಟದ ವಾತ ಇಲಾಖೆಗೆ ನಾವು ಅಭಿನಂದನೆ ಸಲ್ಲಿಸಬೇಕು. ಒಂದು ವೇಳೆ ಇವತ್ತು ಏನಾದರೂ ಕಾರ್ಯಕ್ರಮ ಇದ್ದಿದ್ದರೆ ರಾಜ್ಯ ಮಟ್ಟದ್ದು ಯಾರಾದರೂ ಮಿನಿಸ್ಟ್ರುಗಳು ಬರಲಿಕ್ಕಿದ್ದಿದ್ದರೆ ನಮಗೆ ವಾಹನ ಸಿಗ್ತಾ ಇರಲಿಲ್ಲ. ಇಲ್ಲಿ ಸಹ 3 ವಾಹನಗಳು ನಮಗೆ ಪಿಕಪ್ಪನ್ನು ಕೊಟ್ಟರು. ಇದಕ್ಕೆಲ್ಲರೂ ನಾವು ಆಭಾರಿಯಾಗಿದ್ದೇವೆ. ಹೀಗೆ ನಮಗೆ ಸಹ ಈಗ ಇಂಥ ಒಂದು ಅವಕಾಶ ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರಿಗೆ ಒಂದು ಸ್ಪಿರಿಟ್ ಬರ್ತದೆ. ಈಗ ತುಂಬ ಸ್ಪಿರಿಟಲ್ಲಿ ಇದ್ದಾರೆ ಅಧ್ಯಕ್ಷರು. ಈಗ ಹೇಳ್ತಾ ಇದ್ದಾರೆ ಬರುವಾರ ಮತ್ತೊಂದು ಅಧ್ಯಯನ ಪ್ರವಾಸಕ್ಕೆ ಹೋಗುವಂತ ಹೇಳಿದ್ದಾರೆ. ಎಲ್ಲಿಗೆ ಅಂತ ಗೊತ್ತಿಲ್ಲ, ಒಂದು ವಾರದ್ದು ಹೋಗುವಂತ ಅವರು ಹೇಳುದು ಭಯಂಕರ ಸ್ಪಿರಿಟಿಗೆ ಬಂದಿದೆ ಅವರು. ಅದಕ್ಕೆ ನಿಕಟಪುರ ಅಧ್ಯಕ್ಷ ಭಯಂಕರ ಖುಷಿಯಲ್ಲಿದ್ದಾರೆ. ಕೆಲಸ ಇಲ್ಲದರೂ ಪರವಾಗಿಲ್ಲ, ಇನ್ನೊಂದು ಎಲ್ಲಿಗಾದರೂ ದೂರ ಹೋಗುವ, ರೈಲಲ್ಲಿ ಹೋಗುವ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಎಲ್ಲಿಗೆ ಹೋಗುವುದು ಅಂತ. ಏನೇ ಆಗಲಿ ನಮಗೆ ಇವತ್ತು ಖುಷಿಯಾಗಿದೆ. ಈ ಅಧ್ಯಯನ ಪ್ರವಾಸ ನಮಗೆ ಸಹಕಾರ ಕೊಟ್ಟ ಎಲ್ಲರಿಗೂ, ನಮ್ಮ ಕುಟುಂಬದ ಒಂದು ಸದಸ್ಯರಂತೆ ನಾವೆಲ್ಲ ಕುಟುಂಬದವರಂತೆ ಇಲ್ಲಿ ಬಂದಿದ್ದೇವೆ. ಮುಂದಿನ ದಿನಗಳು ನಾವು ಹೀಗೆ ಒಗ್ಗಟ್ಟಿನಿಂದ ಮುಂದೆ ಹೋಗಬೇಕು ಅಂತ ಆಸೆ ಇದೆ. ಎಲ್ಲರ ಸಹಕಾರ, ಸಂಘದ ಸದಸ್ಯರು ಎಲ್ಲರ ಸಹಕಾರದಿಂದ ಮುನ್ನಡೆಯಿತು ಎನ್ನುವಂತ ಹೇಳಿಕೊಂಡು ಅವಕಾಶಕ್ಕಾಗಿ ವಂದಿಸಿ ಮಾತಿನಿಂದ ವಿರಮಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಉಳ್ಳಾಲ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಇದು 2ನೇ ಬಾರಿಗೆ ನಾವು ಅಧ್ಯಯನ ಪ್ರವಾಸಕ್ಕೆ ಬಂದಿದ್ದು. ಈ ಬಾರಿ ಅಧ್ಯಯನ ಪ್ರವಾಸದ ಸಂದರ್ಭ ನಮಗೆ ಒಂದು ದೊಡ್ಡ ಅವಕಾಶ ಸಿಕ್ಕಿತ್ತು ಅಂತ ಹೇಳಿದರೆ, ಸುಮಾರು ಒಂದು 7-8 ಸಾವಿರ ರೂಪಾಯಿ ಉಳಿತಾಯ ಆಗುವಂಥ ಒಂದು ಬಸ್ಸನ್ನು ನಮ್ಮ ವಾರ್ತಾ ಇಲಾಖೆಯಿಂದ ಕೊಡಮಾಡಿದ್ದು ತುಂಬ ನಾವು ಆ ವಿಷಯದಲ್ಲಿ ಆಭಾರಿಯಾಗಿದ್ದೇವೆ. ಎರಡನೇದಾಗಿ ನಮ್ಮ ಈ ಬಾರಿಯ ಈ ಅಧ್ಯಯನ ಪ್ರವಾಸಕ್ಕೆ ಈ ಊರಿನ ಒಬ್ಬರು ಅನುಭವಿ ಶಿಕ್ಷಕರು ಮತ್ತು ಈ ಊರಿನ ಆಳ ಒಳಹೊರಗು ಪ್ಲಸ್ ಇಲ್ಲಿನ ಭೌಗೋಳಿಕ ಚಿತ್ರಣವನ್ನೆಲ್ಲ ತಿಳಿದಿರುವಂಥ ಮೋಹನ್ ಶಿರ್ಲಾಲ್ ಅವರ ಸಂಸ್ಥೆ ಸಮರ್ಪಣಾ ಪರಿವಾರ ಟ್ರಸ್ಟ್ ಏನಿದೆ ಅದು ಕೈಜೋಡಿಸಿರುವುದು ನಮಗೆ ಆನೆಬಲ ಬಂತು. ನಿಜವಾಗಿ ಈ ಪತ್ರಿಕಾ ದಿನಾಚರಣೆ ಈ ಕಾರ್ಯಕ್ರಮವನ್ನು ನಾವು ಜುಲೈ 2ನೇ ತಾರೀಕು ಬೆಂಗಳೂರಿನ ಯಶವಂತಪುರದಲ್ಲಿ ಆಚರಿಸಲಿಕ್ಕೆ ಒಂದು ಚಿಕ್ಕ ಪ್ಲ್ಯಾನ್ ಮಾಡಿದ್ದೆವು. ಅಲ್ಲಿ
ಒಂದು ನಮ್ಮ ಊರಿನ ಒಬ್ಬರು ವಿಶಿಷ್ಟ ವ್ಯಕ್ತಿಯನ್ನು ಗೌರವಿಸುವುದಕ್ಕೆ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಆರೋಗ್ಯ ಸಚಿವರ ನೇತೃತ್ವದಲ್ಲಿ ಆ ಯೋಚನೆಗಳಿತ್ತು. ಆದರೆ ಅದನ್ನು ಆಗಸ್ಟ್ 23ನೇ ತಾರೀಕಿಗೆ ನಾವು ಮುಂದುವರಿಕೆ ಮಾಡಿರುವುದರಿಂದ ಪತ್ರಿಕಾ ದಿನಾಚರಣೆಯ ಕಾರ್ಯಕ್ರಮವನ್ನು ಇದೆ ಅಂಥೇಳಿ ನಾವು ಆಚರಿಸುವಂಥ ಒಂದು ನಿರ್ಧಾರಕ್ಕೆ ಇವತ್ತು ಬಂದಿದ್ದೇವೆ. ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರ ನಿರ್ದೇಶನದ ಪ್ರಕಾರ ಜುಲೈ 1ರಿಂದ ಜುಲೈ 30ರ ಒಳಗಾಗಿ ನೀವು ಎಲ್ಲ ತಾಲೂಕುಗಳಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಮತ್ತು ಆ ಊರಲ್ಲಿ ಸಾಧನೆ ಮಾಡಿದ, ಆ ತಾಲೂಕಲ್ಲಿ ಸಾಧನೆ ಮಾಡಿದ ಪತ್ರಕರ್ತರನ್ನೇ ನೀವು ಗೌರವಿಸಬೇಕು. ಅದಕ್ಕೋಸ್ಕರ ಯಾವುದೋ ಒಂದು ಅವರ ಒಳ್ಳೆಯ ಲೇಖನಗಳನ್ನು ಹೆಕ್ಕಿಕೊಳ್ಳಿ ಅಥವಾ ಇನ್ನೊಂದು 10 ದಿವಸದಲ್ಲಿ ನೀವು ಅವರಿಗೆ ಲೇಖನಕ್ಕೆ ಕರೆ ಕೊಡಿ. ಈಗ ಪಾಗುವ ಪ್ರಶಸ್ತಿಗಳಲ್ಲಿ ಇದ್ದ ಹಾಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ತಾಲೂಕಲ್ಲಿ ಸಾಧ್ಯ ಆಗೋದಿಲ್ಲ. ಅಂಥದ್ದೊಂದು ಮಾಡಿ ನಮಗೆ ಆ ಒಂದು ಸನ್ಮಾನದ ಫೋಟೋವನ್ನು ನೀವು ಕಳಿಸಬೇಕು. ಅದನ್ನು ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿಗೆ ಕಳಿಸಿದರೆ ಅವರು ನಮಗೆ ಕಳಿಸ್ತಾರೆ ಅನ್ನೋ ನಿರ್ದೇಶನಗಳೆಲ್ಲ ಬಂದಿದೆ. ಆದರೆ ನಾವು ಪ್ರತಿ ತಿಂಗಳು ಒಂದಲ್ಲ ಒಂದು ಕಾರ್ಯಕ್ರಮವನ್ನು ಉಳ್ಳಾಲ ತಾಲೂಕಿನಲ್ಲಿ ಮಾಡ್ತಾ ಇರುವ ಕಾರಣ ಈಗ ಇನ್ನೊಂದು 4-5 ದಿವಸದಲ್ಲಿ ನಮಗೆ ಪತ್ರಿಕಾ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ಆಗ್ತದೋ, ಸನ್ಮಾನ ಮಾಡಲಿಕ್ಕೆ ಆಗ್ತದೋ ಅನ್ನೋ ಒಂದು ಸ್ಪಷ್ಟವಾದ ಚಿತ್ರಣ ಇಲ್ಲದೇ ಇರುವುದರಿಂದ ನಾವು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಂದು 2 ಪತ್ರಕರ್ತರನ್ನು ಗೌರವಿಸಬೇಕು ಅಂತೇಳಿ ಯೋಚನೆ ಮಾಡಿದ್ದೇವೆ. ಯಾಕೆ ಹೇಳಿದರೆ ಉಳ್ಳಾಲ ತಾಲೂಕಿನಲ್ಲಿ ಹಲವು ಪತ್ರಕರ್ತರು ಹಲವು ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಅದು ಎಲೆಮರೆಯಲ್ಲಿ ಇರ್ತದೆ. ಯಾಕೆ ಹೇಳಿದರೆ ಅವರು ಮಾಡ್ತಾ ಇರೋದು ಕೆಲವು ಚಾನೆಲ್ಗಳೆಲ್ಲ ಮಾಡ್ತಾ ಇರೋದು ಅವ್ರ ಹೊಟ್ಟೆಪಾಡಿಗಿರ್ಬೋದು, ಯಾರನ್ನು ಸಂದರ್ಶನ ಮಾಡೋದು ಅಥವಾ ಯಾರನ್ನು ಗುರುತಿಸೋದು, ಮತ್ತೊಂದು ಅದರಲ್ಲಿ ಕಮರ್ಷಿಯಲ್ ಯೋಚನೆಗಳು ಕೂಡ ಇಲ್ಲ ಅಂತಲ್ಲ. ಆದರೆ ಪತ್ರಿಕೆಯಲ್ಲಿ ಅವರು ಒಂದು ಚಿಕ್ಕಾಸಿನ ಒಂದು ಆಶೆ ಇಲ್ಲದೆ ಅವರು ಬಹುಶಃ ಮಾಡಿರುವಂತಹ ಲೇಖನಗಳು, ಅರ್ಥಪೂರ್ಣ ಲೇಖನಗಳು, ಅದು ಎಷ್ಟು ಎಫೆಕ್ಟಿವ್ ಆಗಿ ಜನವನ್ನು ತಲುಪ್ತಾ ಇದೆ ಅಂತ ಹೇಳಿದರೆ ಕಳೆದ ಒಂದು 15 ದಿವಸದಲ್ಲಿ ನಮ್ಮ ಉಳ್ಳಾಲ ತಾಲೂಕಿನ ಪತ್ರಕರ್ತರಾದಂತಹ ಸತೀಶ್ ಕುಮಾರ್ ಪುಂಡಿಕಾಯಿ ಅವರು ತುಂಬ ಒಳ್ಳೆಯ ಕಾರ್ಯಕ್ರಮಗಳನ್ನು ಲೇಖನಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ನನಗೆ ಕೆಲವರೆಲ್ಲ ಹೇಳಿದರು. ಹೌದು, ನಾನು ಕೂಡ ಅದನ್ನು ಗಮನಿಸ್ತಿದ್ದೆ. ಮೊನ್ನೆ ನಾನು ಸ್ಟೇಟಸಲ್ಲಿ ಕೂಡ ಹಾಕಿದ್ದೆ. ಯಾವುದಕ್ಕೆ ಅದು ಹತ್ತಿರ ಅಂತ ಹೇಳಿದರೆ ಯಾರೋದು ಒಬ್ಬ ಉದ್ಯಮಿಯ ಪರಿಚಯ ಅಲ್ಲ ಅಥವಾ ಯಾವುದೋ ಒಂದು ಉದ್ಯಮದ ಪರಿಚಯವೂ ಅಲ್ಲ. ಅದು ತೀರಾ ಬಡವರನ್ನು ಮುಟ್ಟುವಂಥ ಅಥವಾ ಸಮಾಜ ಕಟ್ಟಕಡೆಯವರನ್ನು ತಲುಪುವಂತಹ ಸರ್ಕಾರಿ ಶಾಲೆಗಳ ಬಗ್ಗೆ ಅವರೊಂದು ಒಳ್ಳೆಯ ಲೇಖನಗಳನ್ನು ಮೊನ್ನೆಯಿಂದ ಮಾಡ್ತಾ ಬಂದಿದ್ದಾರೆ. ಅವರು ಹೇಳಿದ ಪ್ರಕಾರ ಈಗ 9 ಶಾಲೆಗಳು ಅವರು ಬರೆದಂಥ ಲೇಖನದಿಂದಾಗಿ ಅದರಲ್ಲಿ ತುಂಬ ಚೇತರಿಕೆ ಆಗಿದೆ. BO ಅಥವಾ ಶಿಕ್ಷಣಾಧಿಕಾರಿಗಳು ಇಮಿಡಿಯೇಟ್ಲಿ ರೀಚ್ ಮಾಡಿ ಆ ಶಾಲೆಗೆ ಕಾಲ್ ಮಾಡಿ, ಹೌದಾ ಇಂಥದ್ದಿರುವುದು ಸತ್ಯವ, ಅದು ಬೇಗ ನೀವು ಅದನ್ನು ಪರಿಹಾರ ಮಾಡಬೇಕು ನಾವು ಅಂತೇಳಿ ಇಲಾಖೆಗೆ ಸೂಚನೆ ಕೊಡುವಂಥ ಅಷ್ಟರ ಮಟ್ಟಿಗೆ ಆ ಒಂದು ಲೇಖನಗಳು ಪ್ರಭಾವಿಯಾಗಿರುವುದರಿಂದ ಈ ಸಲ ನಾವು ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ದಿನಾಚರಣೆ ಅಂಗವಾಗಿ ವಿಜಯ ಕರ್ನಾಟಕದ ಸತೀಶ್ ಕುಮಾರ್ ಪುಂಡಿಕಾಯಿ ಅವರನ್ನು ಒಂದು ಸರಳವಾಗಿ ಗೌರವಿಸಬೇಕು, ಗುರುತಿಸಬೇಕು ಅಂತ ಇವತ್ತು ನಾವು ನಿರ್ಧಾರವನ್ನು ಮಾಡಿದೆವು. ಇನ್ನೊಬ್ಬರು ಪತ್ರಕರ್ತರು ಅವರು ಎಲ್ಲ ರಂಗದಲ್ಲೂ ಕೂಡ ಅವರು ನಿಷ್ಣಾತರವರು, ಚಾಣಾಕ್ಷರವರು, ಅವರಿಗೆ ಗೊತ್ತಿಲ್ಲದ ಫೀಲ್ಡ್ ಇಲ್ಲ. ಅವರು ಇತ್ತೀಚೆಗೆ ನಮ್ಮ ಉಳ್ಳಾಲದಲ್ಲಿ ನಾವು ಏನು ಅಬ್ಬಕ್ಕರಾಣಿಗೆ ಹತ್ತಿರವಾಗಿ ಒಂದು ಚಾನೆಲ್ ಮಾಡಿದೆವು, ಅದೇ ರೀತಿ ಅದೇ ಊರಿನ ಒಂದು ಸುವಾಸನೆ ಇರುವಂಥ ಉಳ್ಳಾಲ ವಾಣಿ ಅಂತೇಳಿ, ಅದು ಕಡಲ ಮಗಳು ಅಂತೇಳಿ ಅದಕ್ಕೆ ಟೈಟಲ್ ಕೊಟ್ಟವರು ಆ ರೀತಿಯಾಗಿ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡಿದರು. ಅದರಲ್ಲೂ ಬಹಳ ಎಫೆಕ್ಟಿವ್ ಆಗಿ ಅವರ ಯೂಟ್ಯೂಬ್ಗಿಂತ ಹೆಚ್ಚು ಇನ್ಸ್ಟಾ ಮತ್ತು ಫೇಸ್ಬುಕ್ಕು ಅವರ ಸಾಧನೆ ಅಂತ ಹೇಳಿದರೆ, ನಾನು 4 ವರ್ಷದಲ್ಲಿ ಮಾಡಿರುವಂಥ ಫಾಲೋವರ್ಸ್ ಏನಿದ್ದಾರೆ ಫೇಸ್ಬುಕ್ಕಲ್ಲಿ ಅದನ್ನು ಅವರು 6 ತಿಂಗಳಲ್ಲಿ ಮಾಡಿಬಿಟ್ಟಿದ್ದಾರೆ. ಸುಮ್ಮನೆ ಯಾರು ಫಾಲೋ ಮಾಡೋದಿಲ್ಲ. ಇನ್ಸ್ಟಾದಲ್ಲೂ ಅಷ್ಟೇ, ಫಾಲೋ ಮಾಡಬೇಕಾದ್ರೆ ಒಂದು ಅದು ನನಗೆ ಬೇಕು ಅಂತ ಅನಿಸಬೇಕು, ಇನ್ನೊಂದು ಇದನ್ನು ಮಾಡಿರುವ ವ್ಯಕ್ತಿ ನಮಗೆ ಹತ್ತಿರದವಂತ ಇರಬೇಕು, ಇನ್ನೊಂದು ಅದು ಪ್ರಭಾವಿಯಾದ ಲೇಖನಗಳಿರಬೇಕು ಅನ್ನೋ ಕಾರಣಕ್ಕಾಗಿ 8,000 ಸಮಥಿಂಗ್ ಇನ್ಸ್ಟಾಗ್ರಾಮಲ್ಲಿ 4 ತಿಂಗಳಲ್ಲಿ ಅವರಿಗೆ ಫಾಲೋವರ್ಸ್ ಬಂದಿದೆ. ಮತ್ತು ಫೇಸ್ಬುಕ್ಕಲ್ಲಿ 21,000 ಸಮಥಿಂಗ್ ಅಲೋಮೋನ್ ಹೌದು ಫಾಲೋವರ್ಸನ್ನು ಅವರು ಗಳಿಸಿಕೊಂಡಿದ್ದಾರೆ. ಚಿಕ್ಕ ವಿಷಯ ಅಲ್ಲ. ಇಂತಹ ಸಾಧನೆಗಳನ್ನು ಈ ಕಾಲದಲ್ಲಿ ಮಾಡೋದು, ಯಾಕೆಂದರೆ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೋಗೋದಿಲ್ಲ. ಅವರಿಗೆ ನೀವು ಮಾಡಿದರೆ ನನಗೆ ಕೇಳಿದರೆ ಗೊತ್ತಿಲ್ಲ ನಾನು ಮಾಡಿದ್ದೇನೆ ಅಂತೇಳಿ, ಅಲ್ಲಿವರೆಗೆ ನೋಡಿಬಿಡುವವರೇ ಹೆಚ್ಚಾಗಿರುವಂಥ ಈ ಸಂದರ್ಭದಲ್ಲಿ ಒಳ್ಳೆಯ ಒಂದು ಫಾಲೋವರ್ಸ್ ಕೂಡ ಬಂದಿರೋದ್ರಿಂದ ಆ 2 ಸಾಧಕರನ್ನು ಇವತ್ತು ನಾವು ಗೌರವಿಸಲಿಕ್ಕೆ ಮುಂದೆ ಬಂದಿದ್ದೇವೆ. ಪತ್ರಿಕಾ ದಿನಾಚರಣೆಯ ಈ ಸಂದರ್ಭದಲ್ಲಿ ಆ ಒಂದು ಸಾಧಕರು ಇನ್ನಷ್ಟು ಸಾಧನೆಗಳನ್ನು ಮಾಡಲಿ ಅಂತೇಳಿ ಚಿಕ್ಕ ಸನ್ಮಾನ. ಇನ್ನು ಮುಂದಕ್ಕೆ ದೊಡ್ಡ ಕಾರ್ಯಕ್ರಮದಲ್ಲಿ ನಾವು ಅವರನ್ನು ಗೌರವಿಸ್ತೇವೆ. ಪತ್ರಿಕಾ ದಿನಾಚರಣೆಯ ಗೌರವವನ್ನು ಅವರು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಈಗ ಪುಂಡಿಕಾಯಿ ಸರ್.